ये ऐसे नहीं होता मित्रों। मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता। अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती। क्या कारण है हिंदुस्तान का रुपया पतला होता जा रहा है? ಅಣ್ಣ ಸುಮ್ಮನಿರೋಣ, ಎಲ್ಲ ಚೆನ್ನಾಗಿ ನಡೀತಿದೆ. ಏನು ಆರ್ಥಿಕತೆ ಕುಸಿತ ಕತೆ ಗೊತ್ತಾ ನಿನಗೆ? ಈ ಹಿಂದೆ ಮೋದಿಗಿಂತ ಮುಂಚೆ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ವರೆಗೂ, ಮಧ್ಯದಲ್ಲಿ ವಾಜಪೇಯಿ ಬಿಡಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿ ಜೆ ಪಿಯನ್ನು ಹೊರತುಪಡಿಸಿ ಯಾರ್ಯಾರು ಆಡಳಿತವನ್ನು ನಡೆಸಿದ್ರೋ ಅವರೆಲ್ಲರ ಆಡಳಿತದಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರು ಗೊತ್ತಾ? ಆ ಎಲ್ಲ ಸಾಲವನ್ನು ಮೋದಿ ತೀರಿಸ್ತಾ ಇದ್ದಾರೆ. ಬೋ 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 54 ಲಕ್ಷ ಕೋಟಿ ಇದ್ದಿದ್ದ ಸಾಲ 200 ಲಕ್ಷ ಕೋಟಿ ದಾಟೋಯ್ತು. ಹಾವು ಏಣಿ ಆಟದಲ್ಲಿ ನನ್ನ ದೇಶದ ಕರೆನ್ಸಿಯ ಪರಿಸ್ಥಿತಿ ಹಾವಿನ ಬಾಯಿಗೆ ತುತ್ತಾಗುವ ಸ್ಥಿತಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ನಗು ಬರ್ತಾ ಇರೋದು ಮೋದಿಯವರ 2013 ಭಾಷಣ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. 2014 ಲೋಕಸಭೆ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿತ್ತು ಅವರ ಹೆಸರು. ಆ ಸಂದರ್ಭದಲ್ಲಿ ಪುಂಖಾನುಪುಂಖವಾಗಿ ಭಾಷಣವನ್ನು ಮಾಡ್ತಾಯಿದ್ರು. ಅವರು ಟೀಕಿಸಿದ ಅನೇಕ ವಿಚಾರಗಳಲ್ಲಿ ಬಹಳ ಮುಖ್ಯವಾದ ವಿಚಾರ ರೂಪಾಯಿ ಮೌಲ್ಯ ಕುಸಿತ. ಡಾಲರ್ ಮುಂದೆ ರೂಪಾಯಿಯ ಕುಸಿತದ ವಿರುದ್ಧ ಭರ್ಜರಿಯಾಗಿ ಭಾಷಣ ಮಾಡ್ತಾ ಇದ್ರು. ऐसे नहीं होता मित्रों। मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता। अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती। क्या कारण है हिंदुस्तान का रुपया पतला होता जा रहा है? ನಮ್ಮ ದೇಶದ ರೂಪಾಯಿ ICUನಲ್ಲಿದೆ, ನಮ್ಮ ದೇಶದ ರೂಪಾಯಿ ICUನಲ್ಲಿದೆ ಅಂತ ಹೇಳ್ಬಿಟ್ಟು ಭರ್ಜರಿಯಾಗಿ ಭಾಷಣ ಮಾಡ್ತಾ ಇದ್ರು ಮೋದಿಯವರು. ಇದೇ ಮೋದಿಯವರ ಕಮಾಲ್ನಲ್ಲಿ ಭಾರತದ ರೂಪಾಯಿ ಇವತ್ತು ಢಮಾರ್ ಆಗಿರುವಂಥ ಕಥೆಯನ್ನು ಹೇಳ್ತೀವಿ. जिस प्रकार से डॉलर मजबूत होता जा रहा है, रुपया कमजोर होता जा रहा है, विश्व व्यापार में भारत टिक नहीं पाए। हमारे व्यापारी जो माल बाहर भेजते हैं, हमारे व्यापारी जो माल बाहर से लाते हैं, इस बोझ को सह नहीं पाएंगे। इवन भारत सरकार जो चीजें लाती है, भेजती है, उसको सहना मुश्किल होता है। ನರೇಂದ್ರ ಮೋದಿಯವರ ಕಾಲದಲ್ಲಿ ಮಾತ್ರ ರೂಪಾಯಿ ಮೌಲ್ಯ ಕುಸಿತ ಆಯಿತು. ವಾಜಪೇಯಿಯಿಂದ ಹಿಡಿದು ಮನಮೋಹನ್ ಸಿಂಗ್ ಕಾಲದವರೆಗೂ ಏನು ಆಗಿಲ್ವೇ? ಎಲ್ಲದನ್ನು ನಾನು ಹೇಳ್ತೀನಿ. ಹಾಗೆ ರೂಪಾಯಿ ಮೌಲ್ಯ ಕುಸಿತಕ್ಕೆ ಕಾರಣ ಏನು? ಇದ್ದಕ್ಕಿದ್ದ ಹಾಗೆ ಈ ಪ್ರಮಾಣದಲ್ಲಿ ಡಾಲರ್ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನು? ಇದರದೊಂದು ಫ್ಯಾಕ್ಟ್ ಆ್ಯಂಡ್ ಫಿಗರ್ನ ಸಿಂಪಲ್ ಆಗಿ ನಿಮಗೆ ಮುಟ್ಟಿಸ್ತೀನಿ. आज अकेला हिंदुस्तान का रुपया डॉलर के मुकाबले गिरता ही चला गया और क्यों चला गया? ರಾಜಕೀಯವಾಗಿ ದೊಡ್ಡದಾಗಿ ಪುಡಂಗಗಳ ಥರ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಥೆಗಳು ಹೇಗಿರ್ತವೆ? ರಾಜಕೀಯ ಸರ್ವೈವಗೋಸ್ಕರ ಈ ಥರದ ಮಾತಾಡಿದ್ರೆ ಒಂದಲ್ಲ ಒಂದು ದಿನ ನಾವು ಸಿಕ್ಕಾಕತ್ತೀವಿ. ವಿಶ್ವಗುರು ಮೋದಿಯವರ ಆಡಳಿತಕ್ಕೆ ಬಂದಂಥ ಆರಂಭದಲ್ಲಿ ನೋಡಬೇಕಿತ್ತು. ಕೆಲವರು ಏನರ ಇದು ರೂಪಾಯಿ ಮೌಲ್ಯ ಈ ಥರ ಕುಸಿತ ಆಗ್ತಿದೆ, ಸಡನ್ನಾಗಿ ಮೋದಿ ಬಂದ ಕೂಡಲೇ ಏನಪ್ಪ GDP ದರ ಈ ಪ್ರಮಾಣದಲ್ಲಿ ಕುಸಿತ ಆಗ್ತಾ ಇದೆ, ಏನರಪ್ಪ GST ಪ್ರಮಾಣ, ಏನರಪ್ಪ ನಿರುದ್ಯೋಗದ ಪ್ರಮಾಣ, ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಾವೆಲ್ಲ ಮಾತಾಡ್ತಾ ಹೋದರೆ ದೊಡ್ಡ ಕತೆ ಹೇಳಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳ್ತಿದ್ರಿ, ವಿಶ್ವಗುರು ಅಂತ ಹೇಳ್ತಿದ್ರಿ, ಏನರೋ ಹಿಂಗಾಗ್ತಿದೆ ದೇಶದ ಸ್ಥಿತಿ. 15 ಲಕ್ಷ ಹಣ ಅಂದ್ರಿ. ಕೊರೋನಾದಲ್ಲಿ ಬಿದ್ದ ಹೆಣಕ್ಕೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡುವಂಥ ಅವಕಾಶಗಳು ಸಿಗಲಿಲ್ಲ. ಅನೇಕ ಸಾಂಕ್ರಾಮಿಕ ರೋಗಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿಕೊಂಡು ಬಂದಂಥ ಆ ವ್ಯವಸ್ಥೆಗೆ ಹೋಲಿಕೆ ಮಾಡಿದ್ರೆ ಈ ಆಡಳಿತ ವ್ಯವಸ್ಥೆ ಕೊರೋನಾವನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಅಸಮರ್ಥ ಆಯ್ತಲ್ಲ ಅಂದಾಗೆಲ್ಲ ಅಣ್ಣ ಸುಮ್ಮನಿರೋಣ,
ಎಲ್ಲ ಚೆನ್ನಾಗಿ ನಡೀತಿದೆ. ಏನು ಆರ್ಥಿಕತೆ ಕುಸಿತ ಕತೆ ಗೊತ್ತಾ ನಿನಗೆ? ಈ ಹಿಂದೆ ಮೋದಿಗಿಂತ ಮುಂಚೆ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ವರೆಗೂ, ಮಧ್ಯದಲ್ಲಿ ವಾಜಪೇಯಿ ಬಿಡಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. BJPಯನ್ನು ಹೊರತುಪಡಿಸಿ ಯಾರ್ಯಾರು ಆಡಳಿತವನ್ನು ನಡೆಸಿದ್ರೋ ಅವರೆಲ್ಲರ ಆಡಳಿತದಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರು ಗೊತ್ತಾ? ಆ ಎಲ್ಲ ಸಾಲವನ್ನು ಮೋದಿ ತೀರಿಸ್ತಾ ಇದ್ದಾರೆ. ಮೋದಿ ಸಾಲ ತೀರ್ಸೋಕ್ಕೋಸ್ಕರ ಇಷ್ಟು ಟೈಮ್ ತಗೊಂಡಿದ್ದಾರೆ. ಎಲ್ಲ ಸಾಲ ತೀರಿದ ಮೇಲೆ ಆಮೇಲೆ ನೋಡು ನನ್ನ ದೇಶದ GDP ಬೋ 54 ಲಕ್ಷ ಕೋಟಿ ಇದ್ದಿದ್ದ ಸಾಲ 200 ಲಕ್ಷ ಕೋಟಿ ದಾಟೋಯ್ತು. ಈ ರಿಪೋರ್ಟನ್ನು ನಾವು ಹೇಳಿದ್ರೆ ಹೋಗಿ ಗೂಗಲ್ ಸರ್ಚ್ ಮಾಡ್ರಪ್ಪ ಅಂತಂದರೆ ಅವೆಲ್ಲ ಗೊತ್ತಿಲ್ಲ, ಪಾಕಿಸ್ತಾನಕ್ಕೆ ಹೋಗೋ ದೇಶದ್ರೋಹಿ, ಏನು ಮಾಡೋಣ ಇವಕ್ಕೆ? ಸರಿಯಪ್ಪ, ಇವ್ರ ಹತ್ರ ವಾದನೆ ಬೇಡ, ಆರಾಮಾಗಿರ್ರಪ್ಪ, ಚೆನ್ನಾಗಿರ್ರಪ್ಪ, ನಿಮ್ಮದೇ ದೊಡ್ಡದು, ನೀವೇ ದೊಡ್ಡವರು, ಊಟ ಗೀಟ ಮಾಡ್ಕೊಂಡು ಖುಷಿಯಾಗಿರಿ ಅಂತ ಹೇಳಿದ್ರೆ ಏನೋ ದೇಶದ್ರೋಹಿ ಯಪ್ಪ. ಆ ಮಟ್ಟಿಗೆ ಮೆದುಳನ್ನು ಹಾಳು ಮಾಡ್ಕೊಂಡು ಹೋಗಿದ್ದಾರೆ ಇವರು. ಬ್ರೈನ್ ಡೆಡ್ ಆಗಿ ಹೋಗಿದೆ. ಸ್ನೇಹಿತರೆ, ಟಾಪಿಕ್ಕು ರೂಪಾಯಿ ಮೌಲ್ಯ ಕುಸಿತ. ಇದರ ನಡುವೆ ಒಂದು ಸಣ್ಣ ವಿಚಾರವನ್ನು ನಾನು ಹೇಳಿದ್ದೀನಿ ಅಷ್ಟೇ. ಈಗ ರೂಪಾಯಿ ಮೌಲ್ಯ ಕುಸಿತ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ಗೊತ್ತಿದೆ, ಇತ್ತೀಚೆಗೆ US ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದಿದ್ದಾರೆ. ಇನ್ನೇನು ಸದ್ಯದಲ್ಲಿ ಅವರು ಪಟ್ಟಕ್ಕೂ ಏರ್ತಾರೆ. ಟ್ರಂಪ್ ಗೆದ್ದ ನಂತರ ಟ್ರಂಪ್ ನೀತಿಯಿಂದಾಗಿ ಅಮೆರಿಕದಲ್ಲಿ ಉದ್ಯೋಗ ದರ ಹೆಚ್ಚಳವಾಗಿದೆ. ನಿರುದ್ಯೋಗ ಪ್ರಮಾಣ 4.2ರಿಂದ 4.1ಕ್ಕೆ ಕುಸಿತವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಡೊನಾಲ್ಡ್ ಟ್ರಂಪ್ ಅವರು ಈ ಸಲ ಮರು ಆಯ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಮೇರಿಕವನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳೆಲ್ಲ ಒಂದು ತೀರ್ಮಾನಕ್ಕೆ ಬಂದಿತ್ತು. ಕಮಲಾ ಹ್ಯಾರಿಸೇ ಗೆದ್ದು ಬಿಡ್ತಾರೆ, ಟ್ರಂಪ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂತ. ಆದರೆ ಅಮೇರಿಕನ್ನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು, ಡೆಮಾಕ್ರೆಟಿಕ್ ಪಕ್ಷವನ್ನು ಮೊದಲು ಓಡಿಸಬೇಕು ಅಂತೇಳಿ. ಯಾಕಂದರೆ ಜೋ ಬೈಡನ್ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷರಾಗಿ ಅವರು ಅಮೇರಿಕವನ್ನು ಆರ್ಥಿಕವಾಗಿ ಎತ್ತುವುದರ ಬದಲು ಬಹಳ ದೊಡ್ಡ ಪ್ರಮಾಣದ ಆರ್ಥಿಕ ಕುಸಿತಕ್ಕೆ ಕಾರಣ ಆಗಿತ್ತು. ಕಂಪೇರ್ ಟು ಟ್ರಂಪ್, ಬೈಡನ್ ಅಮೇರಿಕಕ್ಕೆ ಸಲ್ಲುವ ಅಧ್ಯಕ್ಷನ್ ಆಗಿರಲಿಲ್ಲ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ವಿಕೋಪ ಎದುರಾಗಿತ್ತು, ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಬಾಧಿಸ್ತಿತ್ತು. ಏನಾದರೂ ಆಗಲಿ, ಟ್ರಂಪ್ ಸ್ವಲ್ಪ ತಲೆ ಕೆಟ್ಟವನೇ ಆದರೂ ಪರವಾಗಿಲ್ಲ, ಅಮೇರಿಕನ್ನರಿಗೋಸ್ಕರ ಏನಾದರೂ ಮಾಡ್ತಾನೆ, ಅಮೇರಿಕನ್ನರ ಜೀವನ ಮಟ್ಟ ಸುಧಾರಿಸೋದಕ್ಕೆ ಕೆಲಸ ಮಾಡೇ ಮಾಡ್ತಾನೆ ಅನ್ನುವಂಥ ದೃಢ ನಂಬಿಕೆಯಿಂದ ಡೊನಾಲ್ಡ್ ಟ್ರಂಪ್ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಸಲ ಮತದಾನವನ್ನು ಮಾಡ್ತಾರೆ. ಅಮೇರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರುವ ಮುಂಚೆ ಅವರು ಕೊಟ್ಟಂಥ ಆಶ್ವಾಸನೆಗಳು, ವಾಗ್ದಾನಗಳು, ನಾನು ಗೆದ್ದರೆ ನಾನು ಏನು ಮಾಡ್ತೀನಿ ಅನ್ನೋದರ ಬಗ್ಗೆ ಅವರಂತ ಕೊಟ್ಟಂಥ ಕ್ಲಾರಿಟಿಯಿಂದ ಇವತ್ತು ಅಮೇರಿಕದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಆಗಿದೆ. ನಿರುದ್ಯೋಗದ ಪ್ರಮಾಣ 4.2ರಿಂದ 4.1ಕ್ಕೆ ಕುಸಿದೋಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಲ್ಲಿ. ಇದೆಲ್ಲದರ ಪರಿಣಾಮದಿಂದ ಡಾಲರ್ ಬೆಲೆ ಹೆಚ್ಚಾಗ್ತಾ ಹೋಗಿದೆ. ಇದರ ಜೊತೆಗೆ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ 80 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಕಚ್ಚಾ ತೈಲದ ಬೆಲೆ ಭಾಳ ಕಡಿಮೆ ಮಟ್ಟದಲ್ಲಿತ್ತು. ಸುಮಾರು $30-40 ಹೋದಾಗಲೂ ಕೂಡ ಇವರು 70-80 ರೂಪಾಯಿಗೆ ಪೆಟ್ರೋಲನ್ನು ಕೊಡ್ತಾ ಇದ್ರು. ಆ ಕತೆ ಬೇರೆ. $116 ಒಂದು ಬ್ಯಾರಲ್ಗೆ ಕೊಡ್ತಾ ಇದ್ದಂತಹ ಮನಮೋಹನ್ ಸಿಂಗ್ ಸರ್ಕಾರ ಇದೇ ರೇಟಿಗೆ ಮೋದಿ ಏನು ಕೊಡ್ತಾ ಇದ್ರಲ್ಲ, $30-40 ಒಂದು ಬ್ಯಾರಲ್ಗೆ ಆದಾಗಲೂ ಇವ್ರು ಏನು ಕೊಡ್ತಾ ಇದ್ರಲ್ಲ ಅದೇ ರೇಟಿಗೆ ಮನಮೋಹನ್ ಸಿಂಗ್ ಸರ್ಕಾರ ಕೊಡ್ತಾ ಇದ್ರು. ಆದರೆ ಯಾರಿಗೂ ಅರ್ಥ ಆಗಲ್ಲ, ಅದರ ಕತೆ ಬೇರೆ ಇದೆ. ದೇಶದ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಮುಂದುವರೆದಿರುವ ವಿದೇಶಿ ಬಂಡವಾಳದ ಹೊರಹರಿವು, ಅಮೆರಿಕದ ಬಾಂಡ್ಗಳ ಗಳಿಕೆಯಲ್ಲಿ ಆಗಿರುವ ಹೆಚ್ಚಳ, ದೇಶೀಯ ಸೂಚ್ಯಂಕಗಳ ಇಳಿಕೆಯಿಂದಾಗಿ ರೂಪಾಯಿ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಇದರಿಂದ ರೂಪಾಯಿ ಮೌಲ್ಯ ಕುಸಿತದ ಹಾದಿ ಹಿಡಿದಿದೆ. ಗ್ಯಾನಕಲ್ ಹಣಕಾಸು ಸಂಸ್ಥೆ ಈ ವರ್ಷಾಂತ್ಯ $1ಗೆ 90 ರೂಪಾಯಿ ಆಗಬಹುದು ಅಂತ ಹೇಳಿದೆ. ಡಾಲರ್ ಬೆಲೆ ಹೆಚ್ಚಳದಿಂದ ರೂಪಾಯಿ ಮೌಲ್ಯ ಕುಸಿತದಿಂದ ಏನಾಗ್ತದೆ? ನಮ್ಮ ದೇಶದಿಂದ ನಾವು ಒಂದು ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ನಾವು ಇಲ್ಲೇನು ತಯಾರಿಸ್ತೀವಿ ಅದನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದರಲ್ಲಿ ನಮಗೆ ಸ್ವಲ್ಪ ಲಾಭ ಆಗ್ತದೆ. ಯಾಕಂದರೆ ಡಾಲರ್ ಬೆಲೆ ಹೆಚ್ಚಳ ಆಗಿರೋದ್ರಿಂದ, ನಮ್ಮ ರೇಟ್ ಕುಸಿತ ಆಗಿರೋದ್ರಿಂದ ನಾವು ಮಾರುವ ಸರಕಿನ ಬೆಲೆ ಜಾಸ್ತಿ ಆಗುತ್ತೆ. ಬಟ್ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋತೀವಿ. ಅದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕಚ್ಚಾ ತೈಲಗಳಿರ್ಬೋದು. ಬಂದೆ ಪೆಟ್ರೋಲ್ಗೆ, ಡೀಸೆಲ್ಗೆ ಬಂದೆ, ನಾನು ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಮೊಬೈಲು ಎಲ್ಲ ಕತೆಗೂ ಬಂದೆ. ಡಾಲರ್ ಬೆಲೆ ಹೆಚ್ಚಳ ಆದರೆ ಎಲೆಕ್ಟ್ರಾನಿಕ್ಸ್ ಹಿಡಿದು ಅನೇಕ ಇಂಪೋರ್ಟ್ ನಾವು ಏನೇನು ಮಾಡ್ಕೋತೀವಿ ಆ ಎಲ್ಲ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಕಚ್ಚಾ ತೈಲ ಕೂಡ ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಿ, ಅದರ ಬೆಲೆ ಜಾಸ್ತಿ ಆಗ್ತದೆ. ಅದರ ಪರಿಣಾಮ ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಏನಿದೆ ಇದರ ಬೆಲೆ
ಜಾಸ್ತಿ ಆಗಲಿದೆ. ವಾಜಪೇಯಿ ಪ್ರಧಾನಿಯಾಗಿದ್ದಾಗ 43 ರೂಪಾಯಿ 60 ಪೈಸೆ ಇತ್ತು ಒಂದು ಡಾಲರ್ಗೆ ನಮ್ಮ ರೂಪಾಯಿಯ ಮೌಲ್ಯ. ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಪ್ರಧಾನಿಯಾಗಿದ್ದಾಗ 43 ರೂಪಾಯಿ 32 ಪೈಸೆ ಇತ್ತು ಒಂದು ಡಾಲರ್ಗೆ. 2008ರಲ್ಲಿ ಮನಮೋಹನ್ ಸಿಂಗ್ ಮರು ಆಯ್ಕೆಯಾದಾಗ 43 ರೂಪಾಯಿ 51 ಪೈಸೆ ಇತ್ತು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರಲಿಲ್ಲ. ಮನಮೋಹನ್ ಸಿಂಗ್ ಮೊದಲ ಅವಧಿಯಲ್ಲಿ ಪ್ರಧಾನಿಯಾಗಿದ್ದಾಗ, ಎರಡನೇ ಅವಧಿಯಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಕೇವಲ 19 ಪೈಸೆಯಷ್ಟು ಮಾತ್ರ ಡಿಫ್ರೆನ್ಸ್ ಬಂದಿತ್ತು. ಅದೇ 2014ರ ಹೊತ್ತಿಗೆ, ಅಂದರೆ 2018ರಿಂದ 2014ರ ಹೊತ್ತಿಗೆ ಮೋದಿ ಬರುವ ವೇಳೆ ಮನಮೋಹನ್ ಸಿಂಗ್ ಸರ್ಕಾರದ ಆಡಳಿತದಲ್ಲಿ 62 ರೂಪಾಯಿ 33 ಪೈಸೆಗೆ ಒಂದು ಡಾಲರ್ ಮೌಲ್ಯ ಹೋಗುತ್ತೆ. 2018ನಲ್ಲಿ 43 ಇದ್ದಿದ್ದು 2014ನಲ್ಲಿ 62 ಆಗುತ್ತೆ. कैसे नहीं होता मित्रों, मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता. अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती. क्या कारण है हिंदुस्तान का रुपया पतला होता जा रहा है? ಆ ಲೆಕ್ಕದಲ್ಲಿ 2014ನಲ್ಲಿ ಮೋದಿ ಬಂದಾಗ ಏನಿತ್ತು ಮೊತ್ತ, 2024ರಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಮತ್ತು ಮನಮೋಹನ್ ಸಿಂಗ್ ಕಾಲಘಟ್ಟದಲ್ಲಿ ಇದ್ದಂಥ ಜಾಗತಿಕ ಆರ್ಥಿಕ ಅಸಮತೋಲನವನ್ನು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗ್ತದೆ. ಇನ್ನು 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಒಂದು ಡಾಲರ್ಗೆ 62 ರೂಪಾಯಿ 33 ಪೈಸೆ ಇತ್ತು. 2023ರ ಹೊತ್ತಿಗೆ 81 ರೂಪಾಯಿ 94 ಪೈಸೆ ಆಗಿತ್ತು. ಈ ಒಂದು ವರ್ಷದ ಅವಧಿಯಲ್ಲಿ ಭಾಳ ಸಣ್ಣ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿತ್ತು. ಆದರೆ 2023, 2024, 2025 ಅಂದರೆ ಈಗಷ್ಟೇ ಜನವರಿ ಶುರುವಾಗಿದೆ. ಈ ಒಂದು ವರ್ಷದಲ್ಲಿ ಸುಮಾರು 3ರಿಂದ 4 ರೂಪಾಯಿ, ಅದರಲ್ಲೂ ಈ 2 ತಿಂಗಳಲ್ಲಿ 2 ರೂಪಾಯಿ ಒಂದೇ ಸಲ ಏರಿಕೆ ಆಗಿದೆ. ಒಟ್ಟು 16 ವಾರಗಳಿಂದ ನಿರಂತರವಾಗಿ ರೂಪಾಯಿ ಮೌಲ್ಯ ಏರಿಕೆ ಆಗ್ತದೆ. ಗ್ಯಾನಕಲ್ ಹಣಕಾಸು ಸಂಸ್ಥೆಯ ರಿಪೋರ್ಟ್ ಪ್ರಕಾರ 90 ರೂಪಾಯಿ ಈ ವರ್ಷದ ಅಂತ್ಯದ ಒಳಗಡೆ ಮುಟ್ಟಬಹುದು ಅಂತ ಹೇಳಿದೆ. ಅರ್ಥ ಆಯ್ತಾ? ಯಾವುದೇ ರಾಜಕೀಯ ಪಕ್ಷಗಳು ಬರಲಿ, ಜಾಗತಿಕವಾಗಿ ನಡೆಯುವಂತಹ ಅಸಮತೋಲನಗಳು, ಜಾಗತಿಕವಾಗಿ ನಡೆಯುವಂತಹ ಬೆಳವಣಿಗೆಗಳಿಂದ ರೂಪಾಯಿ ಮೌಲ್ಯ ಕುಸಿತ ಏರಿಕೆ ಆಗ್ತಾನೆ ಇರುತ್ತೆ. ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಆದರೆ ಏನು ಪರಿಸ್ಥಿತಿ ಅಂದರೆ, ನನ್ನ ದೇಶದ ಕರೆನ್ಸಿ ಏಣಿ ಹತ್ತೋದು ಭಾಳ ಕಡಿಮೆ. ಏಣಿ ಹತ್ತುತ್ತೆ, ಸಣ್ಣ ಸಣ್ಣ ಏಣಿ ಹತ್ತುತ್ತೆ. ದೊಡ್ಡ ಏಣಿ ಹತ್ತಿಬಿಟ್ಟು ಟಾಪಿಗೇನೂ ಹೋಗಿಲ್ಲ ಯಾವತ್ತು. ಸಣ್ಣದು ಯಾವುದೋ ಒಂದು ಏಣಿ ಕಚ್ಕೀಳುತ್ತದೆ, ಹೋಗುತ್ತೆ. ಇಮಿಡಿಯೇಟಾಗಿ ಯಾವುದೋ ಒಂದು ಹಾವಿನ ಬಾಯಿಗೆ ಬಿದ್ದು ಹಾಗೆ ಕುಸಿದು ಹೋಗುತ್ತೆ. ಹಾವು ಏಣಿ ಆಟದಲ್ಲಿ ನನ್ನ ದೇಶದ ಕರೆನ್ಸಿಯ ಪರಿಸ್ಥಿತಿ ಹಾವಿನ ಬಾಯಿಗೆ ತುತ್ತಾಗುವ ಸ್ಥಿತಿ. ವಿಶ್ವಗುರು, ಆ ಗುರು, ಕರೆನ್ಸಿ ICUಯಲ್ಲಿದೆ, ನಾವು ಬಂದು ಉದ್ಧಾರ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂದವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಜಾಗತಿಕ ವಿದ್ಯಮಾನ ಬೆಳವಣಿಗೆಗಳ ಜೊತೆಗೆ ನನ್ನ ದೇಶದ ಆಡಳಿತ ವ್ಯವಸ್ಥೆಯೂ ಕೂಡ ರೂಪಾಯಿ ಮೌಲ್ಯ ಕುಸಿತಕ್ಕೆ ಬಹುಮುಖ್ಯ ಕಾರಣ. ಇದನ್ನು ಕೂಡ ತಲೆಯಲ್ಲಿ ಹಾಕೋಣ. ಮೋದಿ ಬಂದಿದ್ದ ದೇಶದ ಸಾಲ ತೀರಿಸೋಕ್ಕೆ. ಫಸ್ಟ್ ಅವಧಿ ಸಾಲ ತೀರಿಸ್ತಾರೆ, ಎರಡನೇ ಅವಧಿ ದೇಶನ ಉದ್ಧಾರ ಮಾಡ್ತಾರೆ, ಮೂರನೇ ಅವಧಿ ವಿಶ್ವಗುರು ಮಾಡ್ತಾರೆ, ಜಗತ್ತಿನ ನಂಬರ್ 1 ದೇಶ ಆಗ್ತದೆ, ಅಮೇರಿಕವನ್ನು ನಿಭಾಯಿಸುತ್ತೆ, ರಷ್ಯಾವನ್ನು ಆಳುತ್ತೆ, ಇನ್ನೊಂದು ಮಾಡುತ್ತೆ, ಹಾಗೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಸ್ವಕುಚ ಮರ್ದನವನ್ನು ಮಾಡೋದನ್ನು ನಿಲ್ಲಿಸಿ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಕಡೆ ಸ್ವಲ್ಪ ಫೋಕಸ್ ಆಗಿ, ಯಾರ ಆಡಳಿತದಲ್ಲಿ ಏನಾಯಿತು, ಏನು ಕತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದೇಶ ಹೇಗೆ ನಡೆಯುತ್ತೆ, ದೇಶದ ಸೈಕಲ್ ಹೇಗೆ ಮುಂದೋಡುತ್ತೆ ಅನ್ನೋದನ್ನು ಸ್ವಲ್ಪ ಸ್ಟಡಿ ಮಾಡಿ. ಸುಮ್ಮನೆ ಮೂಗಿನ ನೇರಕ್ಕೆ ಕಲ್ಪನೆಯಿಂದ, ಭ್ರಮೆಯಿಂದ, ಜಾತಿ ಧರ್ಮ ಈ ವಿಚಾರದಲ್ಲಿ ಅವರು ಮಾಡುವಂಥ ಪುಂಖಾನುಪುಂಖ ಭಾಷಣಕ್ಕೆ ಶರಣಾಗಿ ತಲೆಬಾಗಿ ಮೆಂಟ್ಲುಗಳ ಥರ ಆಡಬಾರ್ದು ಅಂತ ಹೇಳ್ತಾ, ನನ್ನ ದೇಶದ ಕರೆನ್ಸಿ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.